ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಗೃಹಿಣಿಯರಿಗೂ ತುಂಬಾ ಉಪಯೋಗ ಆಗುವಂತಹ ಟಿಪ್ಸನ್ನು ತೋರಿಸ್ತಿದ್ದೀನಿ. ಈ ವಿಡಿಯೋ ನೋಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಫಸ್ಟ್ ಟಿಪ್ ಏನಂದರೆ, ನಾವು ದಾರವನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡಿರ್ತೀವಿ. ಆ ಬಾಕ್ಸ್ಗೆ ಹಾಕ್ಕೊಂಡಿದ್ರೆ ದಾರ ಈ ರೀತಿ ಚಿಕ್ಕ ಹಾಕೊಂಡಿರುತ್ತೆ, ದಾರ ತೆಗಿಯೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ದಾರವನ್ನು ಈ ರೀತಿ ಕಟ್ ಮಾಡಿಕೊಂಡು ಆ ದಾರವನ್ನು ಕಟ್ ಮಾಡಿರೋಂಥ ಜಾಗದಲ್ಲಿ ಹಾಕ್ಬಿಟ್ಟು ನಾವು ಆ ದಾರವನ್ನು ಸುಟ್ಕೋಬೇಕು. ನಿಮಗೆ ಈ ಟಿಪ್ ಇಷ್ಟ ಆಗಿದರೆ ಪ್ಲೀಸ್ ಟ್ರೈ ಮಾಡಿ. ಮತ್ತು ಇನ್ನೊಂದು ಟಿಪ್ ಕೂಡ ತೋರಿಸ್ತಿದ್ದೀನಿ. ಫಸ್ಟು ನಾವು ತಂದಿದ ತಕ್ಷಣ ಈ ರೀತಿ ದಾರಾಗೆ ಹಾಕಿರ್ತಾರಲ್ಲ ಕವರನ್ನು ಹಾಗೆ ಇಟ್ಕೊಂಡು ನಾವು ದಾರಾಗೆ ಆ ಕವರನ್ನು ಹಾಕ್ಕೋಬೋದು. ಈ ರೀತಿ ನೋಡಿ, ಅದೊಂದು ಟಿಪ್, ಇದೊಂದು ಟಿಪ್ಪು ತೋರಿಸಿದ್ದೀನಿ. ನಿಮ್ಗೆ ಈ ಟಿಪ್ಪಲ್ಲಿ ಯಾವ ಟಿಪ್ ಇಷ್ಟ ಆದರೆ ಆ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ನಾವು ಚಿಕ್ಕ ಚಿಕ್ಕ ವಾಲೆಯನ್ನು ತರ್ತಾ ಇರ್ತೀವಿ ಡ್ರೆಸ್ ಮ್ಯಾಚಿಂಗ್ ಅಂತ. ಅದೊಂದು ಬಾಕ್ಸ್ಗೆ ಹಾಕಿದ್ರು ಕೂಡ ಎಲ್ಲಂದರೆ ಅಲ್ಲಿ ಬಿದ್ದೋಗಿರುತ್ತೆ, ಬೇಗ ಸಿಗೋದಿಲ್ಲ. ಈ ರೀತಿ ಹುಡ್ಕೋಬೇಕಾಗುತ್ತೆ. ಆ ರೀತಿ ಹುಡ್ಕೊಂಡಿರ ಬೇಗ ಸಿಗಬೇಕಂದ್ರೆ ಯಾವ ರೀತಿ ಮಾಡಬೇಕಂತ ತೋರಿಸ್ತಿದ್ದೀನಿ. ಮನೆಯಲ್ಲಿ ಈ ರೀತಿ ವೆಡ್ಡಿಂಗ್ ಕಾರ್ಡ್ಸ್ ಇರುತ್ತಲ್ಲ, ಅದಾದರೆ ಗಟ್ಟಿಯಾಗಿರುತ್ತೆ. ಆ ಕಾರ್ಡ್ಸನ್ನು ತಗೊಂಡು ನಾವು ವಾಲೆಗೆ ಯಾವ ರೀತಿ ಎಷ್ಟು ಸೈಜ್ ಇದೆಯೋ ಅಷ್ಟು ಸೈಜ್ಗೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋಂಥ ಕಾರ್ಡ್ಗೆ ನಾವು ಆ ಇಯರಿಂಗ್ಸನ್ನು ಆ ಕಾರ್ಡ್ಗೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಗೆ ಬೇಗನೂ ಸಿಗುತ್ತೆ. ಈ ರೀತಿ ಎಲ್ಲ ಇಯರಿಂಗ್ಸನ್ನು ಈ ಕಾರ್ಡ್ಗೆ ಹಾಕ್ಕೊಂಬಿಡಿ. ನಾನು ಕಾರ್ಡ್ ತೋರಿಸ್ತಿಲ್ಲ, ನಾನೊಂದು ಪೇಪರಲ್ಲಿ ಈ ರೀತಿ ತೋರಿಸ್ತಿದ್ದೀನಿ. ಸೊ ಈ ರೀತಿ ಎಲ್ಲ ಇಯರಿಂಗ್ಸನ್ನು ಈ ರೀತಿ ಹಾಕ್ಕೊಂಬಿಡಿ, ತುಂಬ ಈಸಿ ಆಗುತ್ತೆ. ಮತ್ತು ಈ ಇಯರಿಂಗ್ಸನ್ನು ಒಂದು ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸಲ್ಲಿಗೆ ಹಾಕ್ಕೊಂಡು ನೋಡಿ, ಈ ರೀತಿ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಮತ್ತು ನಮ್ಗೆ ಬೇಗನೂ ಸಿಗುತ್ತೆ. ಈ ಬಾಕ್ಸ್ಗೆ ಹಾಕ್ಕೊಳ್ಳಿ. ಈ ಬಾಕ್ಸ್ಗೆ ಹಾಕೋ ಮುಂಚೆ ನಮ್ಮ ಮನೆಯಲ್ಲಿ ಕಾಟನ್ ಇದ್ದರೆ ಕಾಟನ್ನು, ಇಲ್ಲಾಂದರೆ ಟಿಶ್ಯೂ ಪೇಪರನ್ನು ಈ ರೀತಿ ಆ ಬಾಕ್ಸ್ಗೆ ಹಾಕ್ಕೊಂಡು ಆ ಬಾಕ್ಸ್ ಒಳಗೆ ಈ ರೀತಿ ಇಯರಿಂಗ್ಸನ್ನು ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಮ್ಗೆ ಬೇಗನೂ ಸಿಗುತ್ತೆ. ಮತ್ತು ಕುಕ್ಕರ್ ಮುಚ್ಚಳ ಈ ರೀತಿ ಕ್ಯಾಪ್ಗೆ ಲೂಸ್ ಆಗ್ತಾ ಇರುತ್ತೆ. ಇದು ಆಗದಿರ ಯಾವ ರೀತಿ ನಮಗೆ ಟೈಟಾಗಿರಬೇಕು, ಲೂಸ್ ಆಗದಿರ ಅಂತ ಈ ಟಿಪ್ಪಲ್ಲಿ ತೋರಿಸ್ತಿದ್ದೀನಿ. ಇದನ್ನು ಕ್ಲೀನಾಗಿ ಆ ನೆಟ್ಟನ್ನು ಕ್ಲೀನಾಗಿ ತೆಗೆದುಬಿಡಿ. ತೆಗೆದಿರೋಂಥ ನೆಟ್ಗೆ ನಾವು ಮನೆಯಲ್ಲಿ ನೈಲ್ ಪಾಲಿಶನ್ನು ಯೂಸ್ ಮಾಡ್ತಾಯಿರ್ತೀವಿ. ಅದರಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರನ್ನು ನೈಲ್ ಪಾಲಿಶನ್ನು ತಗೊಂಡು ಕ್ಲೀನಾಗಿ ಆ ನೆಟ್ಗೆ ಕ್ಲೀನಾಗಿ ಹಚ್ಬಿಡಿ. ನಾನು ಈ ರೀತಿ ರೆಡ್ ಕಲರ್ ನೈಲ್ ಪಾಲಿಶನ್ನು ಕ್ಲೀನಾಗಿ ಆ ನೆಟ್ಗೆ ಹಚ್ತಾ ಇದ್ದೀನಿ. ಇದು ಒಣಗೋಕ್ಕೆ ಮುಂಚೆನೇ ನೈಲ್ ಪಾಲಿಶ್ ಇರುತ್ತಲ್ಲ, ಒಣಗಬಾರ್ದು. ಒಣಗ್ದಿರೋ ಮುಂಚೆನೇ ಕ್ಲೀನಾಗೆ ನಾವು ಆ ಕುಕ್ಕರ್ ಮುಚ್ಚಳಗೆ ಹಾಕ್ಬಿಡಬೇಕು. ಮತ್ತು ಅದು ಒಣಗಾದ್ಮೇಲೆ ನಮ್ಗೆ ಟೈಟಾಗಿ ಬರುತ್ತೆ. ಈ ರೀತಿ ಕ್ಲೀನಾಗೆ ಅದನ್ನು ಟೈಟ್ ಮಾಡ್ಕೊಳ್ಳಿ. ಈಗ ಮಾಡೋದ್ರಿಂದ ಅದು ಬೇಗ ಹೋಗೋದಿಲ್ಲ, ಟೈಟಾಗಿರುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ತೋರಿಸ್ತಿದ್ದೀನಿ, ಅದು ಟೈಟಾಗಿದೆ, ಲೂಸ್ ಇಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ನಾವು ಮನೆಯಲ್ಲಿ ಕುಟಾಣಿಯನ್ನು ಇದ್ದೇ ಇರುತ್ತೆ, ನಾವು ಈ ರೀತಿ ಯೂಸ್ ಮಾಡಿಕೊಂಡು ಹಾಗೆ ಬಿಟ್ಬಿಡ್ತೀವಿ. ಅದು ಹುಳನೋ ಇಲ್ಲ ಅಂದರೆ ಡಸ್ಟ್ ಎಲ್ಲ ಬಿದ್ದು ನಮಗೆ ಮತ್ತು ನಾವು ಅದನ್ನು ಯೂಸ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡಿಕೊಂಡು ಅದ್ರ ಸೈಜ್ ಆಗುವಂಥ ಗ್ಲಾಸನ್ನು ನಾವು ಅದಕ್ಕೆ ಕ್ಲೀನಾಗಿ ಇಡಬೇಕು. ಈ ರೀತಿ ಓಪನ್ನಲ್ಲಿ ಇರಬಾರ್ದು, ಕ್ಲೀನಾಗಿ ಅದಕ್ಕೆ ಕ್ಲೋಸ್ ಆಗುವಂಥ ಗ್ಲಾಸನ್ನು ಇಡಬೇಕು. ಈ ರೀತಿ ಇದನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಈ ಟಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದ್ದಾಗ ನಾವು ಅದನ್ನು ಯೂಸ್ ಮಾಡ್ಕೋಬೋದು, ಗಲೀಜು ಏನಿರೋದಿಲ್ಲ, ಡಸ್ಟದು. ಮತ್ತು ಹಳೆ ಕಾಲದಲ್ಲಿ ಈ ಕೊಬ್ಬರಿಯನ್ನು ಯೂಸ್ ಮಾಡಿ ಬಿಸಾಕಿರುವಂಥ ಕೊಬ್ಬರಿಯನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ನೀವು ಅದು ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡ್ಕೋಬೋದು.
ಇದನ್ನು ನಾವು ಕೊಬ್ಬರಿ ಇದ್ದಾಗ ಕೊಬ್ಬರಿಯನ್ನು ಯೂಸ್ ಮಾಡಿ ಇದನ್ನು ಬಿಸಾಕ್ತಾ ಇರ್ತೀವಿ. ಇದು ಬಿಸಾಕ್ದಿರ ನಾವು ಯಾವ ರೀತಿ ಯೂಸ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ವಲ್ಪ ಜನ ಕಲ್ಲರನ್ನು ಯೂಸ್ ಮಾಡ್ತಾ ಇರ್ತಾರೆ. ನಾವು ತಲೆಗೆ ಕಲ್ಲರನ್ನು ಹಾಕ್ಕೊತಾ ಇರ್ತೀವಲ್ಲ, ಹಳೆ ಕಾಲದಲ್ಲಿ ಇದರಲ್ಲಿ ಕಲ್ಲರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊತಾ ಇರ್ತಾರೆ. ಮತ್ತು ನೀವು ಬೆಂಕಿ ಪಟ್ಟಣ ಏನಾದರೂ ತಂದಿದ್ರೆ ಅದನ್ನು ಕೂಡ ಈ ರೀತಿ ಇದರಲ್ಲಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹೇಗಿದೆ ಈ ವಿಡಿಯೋ ಕಿಚನ್ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.